सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं ग्रहयमहममेयं ध्येयमाम्नाजगेयं सदयमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाज स्मृतिहृदय दीप्ताय हरये येन प्रादुरभावि भूमिवरये यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ओं नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 55ನೇ ಸುಧಾಮೂಲ ಗೂಢಾಭಿಸಂಧಿ ಸಂಪ್ರತಿಪತ್ತಿ ಉತ್ತರಮಾಹ ಅಂತ ಶುರುವಾಗುತ್ತೆ. ಗೂಢಾಭಿಸಂಧಿ ಅಂತ, ಗೂಢ ಅಭಿಸಂಧಿ ಅಂದ್ರೆ ಗೂಢವಾದ ಅಭಿಸಂಧಿ ಅಂದ್ರೆ ಅಭಿಪ್ರಾಯ, ಅಂದ್ರೆ ರಹಸ್ಯವಾದ ಅಭಿಪ್ರಾಯವನ್ನ ಇಟ್ಟುಕೊಂಡು ಮನಸ್ಸಲ್ಲಿ ಸಂಪ್ರತಿಪತ್ತಿ ಉತ್ತರಂ, ನಮ್ಗೇನ್ ಬೇಕೋ ಇಬ್ಬರಿಗೂ ಬೇಕಾದ ಉತ್ತರ ಅದನ್ನ ಹೇಳ್ತಾರೆ. ಅಸ್ತು ತತ್, ಹೌದು ನೀವ್ ಹೇಳ್ದಾಗೆ ಯಾವುದೇ ಅನುಸಂಧಾನ ಇಲ್ಲ ಪರಮಾತ್ಮ ಮತ್ತೆ ಜೀವರಿಗೆ. ಯಾವುದೇ ಅಂದ್ರೆ ಅವನಿಗಾಗೋ ದುಃಖ ಇವನಿಗ ಇಲ್ಲ, ಅವನಿಗೆ ಇನ್ನೊಬ್ಬನಿಗಾಗೋ ಸುಖ ಇವನಿಗಿಲ್ಲ. ಈ ತರ ಪರಸ್ಪರ ಅನುಸಂಧಾನ ಜೀವ ಮತ್ತೆ ಪರಮಾತ್ಮನಿಗೆ ಇಲ್ಲ. ಆದರೆ ಇಬ್ಬರಿಗೂ ಏನಂತಿದೆ, ಐಕ್ಯ ಇದೆ ಅಂತ. ಅಂದ್ರೆ ಇಬ್ರು ಒಂದೇ, ಒಂದೇ ಆದ ಕೂಡಲೇ ಇಬ್ರಿಗೂ ಆಗೋದೆಲ್ಲ ಅನುಭವಕ್ಕೆ ಬರ್ಬೇಕು ಅಂತಿಲ್ಲ, ಒಬ್ರಿಗಾಗಿದ್ ಮತ್ತೊಬ್ಬರಿಗೆ ಅನುಭವಕ್ಕೆ ಬರ್ಬೇಕು ಅಂತಿಲ್ಲ. ಆದ್ರೆ ಇಬ್ರು ಕೂಡ ಒಂದೇ, ಐಕ್ಯವನ್ನ ಒಪ್ತಾರೆ. ಇದು ಎಂಥ ಐಕ್ಯ? ಸಮುದಾಯ ಐಕ್ಯ. ಉದಾಹರಣೆಗೆ ದಾರ ಮತ್ತೆ ಬಟ್ಟೆಗಳಂತೆ ಅಂತೆಲ್ಲ ಹಿಂದೆ ವಿವರಣೆ ಬಂತು. ಆದ್ರೆ ಇದನ್ನ ನಾವೇನ್ ಮಾಡ್ತೀವಿ, ಒಪ್ಕೊಂಡ್ಬಿಡ್ತೀವಿ ನಾವು. ಅಸ್ತು ತತ್, ಹೌದು ಆಗ್ಲಿ, ಇದು ನಾವು ಒಪ್ಕೊಳ್ತೀವಿ ಅಂತ. ಅಸ್ತು ತತ್, ಅಸ್ತು ಅಂದ್ರೆ ಆಗ್ಲಿ ಅಂತ, ತಥಾ ಅಸ್ತು ಅಂತ ಹೇಳ್ತೀವಲ್ಲ ಹಾಗೆ, ತದಸ್ತು ಅದಿರ್ಲಿ, ನಾವು ಒಪ್ಕೊಳ್ತೀವಿ ಪಕ್ಷನ ಅಂತ. ಅದ ನಾವು ಭಾಸ್ಕರಾಚಾರ್ಯರ ಮತಕ್ಕೆ ಸೇರೋದ, ಅವರು ಸಮುದಾಯ ಐಕ್ಯ ಒಪ್ಪೋರು. ಅಂಥ ಮತವನ್ನ ನಾವೀಗ ಒಪ್ಕೊಂಡಿದೀವಿ ಅಂದ್ರೆ ಇದು ಸರಿಯಾದ ಮಾತ? ಆಚಾರ್ಯರು ಹೀಗೆ ಹೇಳ್ಬೋದಾ ಮಧ್ವಾಚಾರ್ಯರು ಅಂತ? ಯಾಕೆ ಅಂದ್ರೆ ವಿಪ್ರತಿಪನ್ನ ಅರ್ಥ ಅಂಗೀಕಾರೆ ಪ್ರತಿಜ್ಞಾಹಾನಿ ನಿಗ್ರಹ ಸ್ಥಾನಂ. ನಾವು ಸೋತಾಗಾಯ್ತಲ್ಲ, ನಮ್ಗೆ ನಿಗ್ರಹ ಸ್ಥಾನ ಬಂತು. ನಿಗ್ರಹ ಸ್ಥಾನ ಅಂದ್ರೆ, ನಿಗ್ರಹ ಅಂದ್ರೆ ಇನ್ನೊಬ್ಬನ ಗೆಲ್ಲೋದು ಅಥವಾ ಸೋಲ್ಸೋದು. ಅದಕ್ಕೆ ಸ್ಥಾನ ಅಂದ್ರೆ ಕಾರಣ. ಮತ್ತೊಬ್ಬನನ್ನ ವಾದಕ್ಕೆ ಕೂತಾಗ ನಮಗೆ ಗೊತ್ತಿರುವಂತಹ ವಾದದ ಬಗ್ಗೆ ಹೇಳ್ತಾ ಇರೋದು. ಇದು ನಿಜವಾಗಿ ವಾದ ಅಂದ್ರೆ ಬೇರೆ, ಅದು ಗುರು ಶಿಷ್ಯರಿಗೆ ನಡೆಯೋ ಸಂವಾದ ಅಂತೂ ಇರ್ಲಿ.
ಈಗೆಲ್ಲ ಚರ್ಚೆಗಳೇನ್ ನಡೆಯುತ್ತೆ ವಿದ್ವಾಂಸರುಗಳಲ್ಲಿ, ಆಗ ಇನ್ನೊಬ್ಬ ಮತದವರು ನಮ್ಮ ಮತದವರು ಚರ್ಚೆ ಮಾಡ್ತಾ ಇದ್ರೆ ಆಗ ಅವರು ಹೇಳಿದ ಸಿದ್ಧಾಂತ ನಾವು ಒಪ್ಪಿಕೊಂಡ್ರೆ ಏನಂತಾರೆ, ನಿಗ್ರಹ ಸ್ಥಾನ ಸೋತ್ರಲ್ಲ. ಹಾಗಾದ್ರೆ ನಮ್ ಪಕ್ಷಕ್ಕೆ ನೀವು ಬಂದಾಯ್ತು, ನೀವು ನಿಮ್ಮ ನಿಗ್ರಹವನ್ನು ನೀವೇ ತಂದುಕೊಂಡ್ರಿ, ನೀವು ಸೋತ್ರಿ. ಅದಕ್ಕೆ ಕಾರಣ ಏನು? ನಮ್ಮ ಸಿದ್ಧಾಂತವನ್ನು ಒಪ್ಪಿದ್ದು ಮತ್ತೆ ನಿಮ್ಮ ಸಿದ್ಧಾಂತವನ್ನ ಬಿಟ್ಟಿದ್ದು. ನೀವು ಪ್ರತಿಜ್ಞೆ ಮಾಡಿರ್ತಾರೆ ಯಾವತ್ತೂ ಒಂದು ಚರ್ಚೆ ಕೊಡ್ಬೇಕಾದ್ರೆ, ನೋಡಿ ನಮ್ಮ ಸಿದ್ಧಾಂತ ಹೀಗೆ, ನಾನು ಇಂಥ ವಿಷಯದ ಬಗ್ಗೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಾನ್ ಎಂದಿಗೂ ಈ ಪ್ರತಿಜ್ಞೆಯನ್ನ ಮೀರಲ್ಲ. ಒಂದು, ನಾನ್ ಪ್ರತಿಜ್ಞೆ ಮಾಡೇ ಇಲ್ಲ ಅಂತ ಹೇಳ್ಬಿಡೋದಲ್ಲ, ಮೊದಲು ಚರ್ಚೆ ಶುರುವಾಗೋಕ್ಕಿಂತ ಮುಂಚೆ ಒಂದು ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ಅಂಥ ಪ್ರತಿಜ್ಞೆನ ಮೀರಿದ್ರೆ ಅವ್ನು ಸೋತ ಅಂತ ಅರ್ಥ, ನಿಗ್ರಹ ತಂದುಕೊಂಡ. ಮತ್ತೊಬ್ಬ ಸೋಲಿಸ್ತಾ ಅವ್ನು ಮತ್ತೊಬ್ಬ ಗೆದ್ದ, ನಾವು ಸೋತ್ವಿ ಅಂತ ಅರ್ಥ. ಇಲ್ಲ ಪ್ರತಿಜ್ಞಾ ಹಾನಿ, ಪ್ರತಿಜ್ಞೆ ಬಿಟ್ಟೇ ಬಿಡೋದು, ನಮ್ಗೆ ಬೇಡ ಬೇಡ ನಿಮ್ ಪಕ್ಷಕ್ಕೆ ನಾವು ಬಂದ್ಬಿಡ್ತೀವಿ ಅಂತ ಹೀಗ್ ಒಪ್ಪಿದ್ರು ಕೂಡ ನಾವು ಸೋತಾಗೆ ಅರ್ಥ. ಹಾಗಾದ್ರೆ ಒಂದು ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾಡಿಲ್ಲ ಅಂತ ಗೊತ್ತಾಗ್ತಾರೆ, ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಅಂತೂ ಪ್ರತಿಜ್ಞಾ ಹಾನಿ ಅನ್ನುವ ದೋಷ ಬರುತ್ತೆ, ನಿಗ್ರಹ ಸ್ಥಾನ, ಅದು ನಮ್ಮ ಸೋಲಿಗೆ ನಾವು ಕಾರಣ ಆಗ್ತೀವಿ ಅಂತ. ಆದ್ರಿಂದ ಮಧ್ವಾಚಾರ್ಯರು ತಾವು ಈ ಭಾಸ್ಕರಾಚಾರ್ಯರ ಪಕ್ಷ ಸಮುದಾಯಕ್ಕೆ ಹೇಗೆ ಒಪ್ಕೊಂಡು ಅಂತ ನೋಡಿ. ಆಚಾರ್ಯರು ಸಮುದಾಯ, ಒಂದು ನಿಮಿಷ ಮ್ಯೂಟ್. ಯಾರೋ ವಿಡಿಯೋ ಅಂತೂ ಸಮುದಾಯ ಐಕ್ಯವನ್ನ ಒಪ್ತೀವಿ ಅಂತ ಆಚಾರ್ಯರು ಹೇಳ್ತಾರೆ. ಆಡಿಯೋ ವಿಡಿಯೋ ಮುಜುಮ್ದಾರ್, ಆಡಿಯೋ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಸಮುದಾಯ ಐಕ್ಯವನ್ನ ಒಪ್ಪಿಕೊಂಡ್ರೆ ನಾವು ಅವ್ರ ಮತವನ್ನು ಒಪ್ಪಿದಾಗ ಆಯ್ತಲ್ವಾ ಅಂತ ಪ್ರಶ್ನೆ. ಆಗ ಪ್ರತಿಜ್ಞಾ ಹಾದಿ ಬಂತಲ್ಲ. ನಮ್ಮ ಸಿದ್ಧಾಂತ ಏನು? ಜೀವ ಪರಮಾತ್ಮರಿಗೆ ಯಾವತ್ತೂ ಭೇದನೇ ಇರೋದು, ನಾವ್ ಎಂದಿಗೂ ಒಂದೇ ಅಂತ ಸುಮ್ನೆ ಮನಸ್ಸಿಗೆ ಏನೋ ತೋಚಿದಂಗೂ ಹೇಳಲ್ಲ ನಾವು. ಯಾವತ್ತೂ ಕೂಡ ನಮ್ಮ ಬುದ್ಧಿಗೆ ಅನುಗುಣವಾಗಾದ್ರೂ ಭೇದವನ್ನೇ ಹೇಳೋದು ನಾವು. ಜೀವ ಪರಮಾತ್ಮ ಒಂದೇ ಅಂತ ಮನಸ್ಸಿನಲ್ಲೂ ಅನ್ಕೊಳೋ ಹಾಗಿಲ್ಲ, ಅಂಥ ಸಿದ್ಧಾಂತ ನಮ್ದು. ಅಷ್ಟರಲ್ಲಿ ಐಕ್ಯವನ್ನ ಒಪ್ತೀವಿ ಅಸ್ತು ತತ್ ಅಂತ ಹೇಳ್ಬಿಟ್ಟಲ್ಲ ಅಂತ. ಅದ್ ಹೇಳಿದ್ ಏನ್ ಅಭಿಪ್ರಾಯ, ಅದನ್ನ ಜಯತೀರ್ಥರು ಬಿಡಿಸೋದು ನೋಡಿ. ನಾವು ಐಕ್ಯವನ್ನ ಒಪ್ತೀವಿ ಅಂತ ಹೇಳಿದ್ ಏನಕ್ಕೆ? ಅವ್ರು ಎಂಥ ಐಕ್ಯ ಹೇಳಿದ್ರು? ನಮ್ಮ ಮತ ಒಪ್ಕೊಂಡಿದಾರ ಅವ್ರು, ನಮ್ಮ ಮತವನ್ನ ಒಪ್ಪಿಕೊಂಡು ನಮ್ಗೆ ಅದ್ ಇಷ್ಟ ತಾನೆ. ಸುಮ್ನೆ ಹೆಸರು ಮಾತ್ರ ಚೇಂಜ್ ಅಷ್ಟೇ, ಆದ್ರೆ ವಿಷಯ ಎಲ್ಲ ಒಂದೇ. ಅವ್ರೇನಂದ್ರು? ಸಮುದಾಯ ಐಕ್ಯ ಅಂದ್ರು. ಇಲ್ಲ, ಅದು ಐಕ್ಯವನ್ನ ಒಪ್ಪಿದೀವಿ, ಪರಮಾತ್ಮ ಮತ್ತೆ ಜೀವ ಒಂದೇ ಅಂತ. ಯಾರು? ಭಾಸ್ಕರಾಚಾರ್ಯರು. ಆದ್ರೆ ಇಬ್ರಿಗೂ ಅನುಸಂಧಾನ ಇಲ್ವಂತೆ. ಅವನಿಗಾಗೋ ದುಃಖ ಇವನಿಗಾಗೋ ಸುಖ ಇಬ್ರಿಗೂ ಪರಸ್ಪರ ಇಲ್ಲ. ಅಂದ್ರೆ ಜೀವನಿಗೆ ಸಂಬಂಧಪಟ್ಟ ದುಃಖ ಅವನಿಗೆ ಆಗೇ ಆಗತ್ತೆ, ಅವನಿಗೆ ಸಂಬಂಧಪಟ್ಟ ಸುಖ ಅವನಿಗೆ ಆಗೇ ಆಗತ್ತೆ. ಪರಮಾತ್ಮನಿಗೆ ಯಾವ್ದು ಸಂಬಂಧಪಟ್ಟಿದೆಯೋ ಅದು ಅವನಿಗೆ ಮಾತ್ರ, ಜೀವನಿಗಲ್ಲ. ಆದ್ರೆ ಇಬ್ರು ಒಂದೇ. ಅಯ್ಯೋ, ಇಂಥ ಒಂದೇ ಅನ್ನೋದು ಬರೀ ಹೆಸರಿಗೆ ಅಷ್ಟೇ ನೀವ್ ಹೇಳ್ತಾ ಇರೋದು. ಸುಮ್ನೆ ಹಠ ನಿಮ್ಗೆ, ಜೀವ ಪರಮಾತ್ಮ ಒಂದೇ ಅಂತ ನಾವು ಕರಿಬೇಕು, ಕರ್ಕೊಳ್ಳಿ. ಕರ್ಕೊಳ್ಳೋದ್ರಿಂದ ಅವನಿಗಾಗೋ ಸುಖ ಇವ್ನಿಗೇನ್ ಬರಲ್ಲ, ನೀವೇನು ಒಪ್ಪಿಲ್ಲ. ಹಾಗಾದ್ರೆ ನಮ್ಮ ಸಿದ್ಧಾಂತ ಒಪ್ಕೊಂಡಿದ್ದೀರಿ, ಸುಮ್ನೆ ಹೆಸರಿಗೆ ಐಕ್ಯ ಅಂತ ಹೇಳ್ತೀರಿ. ಇಂಥ ಸಮುದಾಯ ಐಕ್ಯ ನಮಗಿಷ್ಟನೇ, ನಮಗೇನ್ ತೊಂದರೆ ಇಲ್ಲ ಅಂತ. ಅದೇ ಚರ್ಚೆಯಲ್ಲಿ ಕೆಲವು ಸಲ ಹಾಗೆ ಹೇಳೋದಿರತ್ತೆ ಅಂತ. ನಮ್ಮ ಸಿದ್ಧಾಂತವನ್ನೇ ಒಪ್ಕೊಂಡ್ಬಿಟ್ರೆ ಅವರು ಕೂಡ ಹೆಸರು ಮಾತ್ರ ಬೇರೆ ಹೇಳ್ತಾ ಇದ್ರೆ ನಾವ್ ಒಪ್ಪಿಲ್ಲ ಒಪ್ಪಿಲ್ಲ ಅಂತ, ನಮ್ಗಿಷ್ಟ, ನೀವ್ ಒಪ್ಪಿದ್ ನಮ್ಗಿಷ್ಟ ಅಂತ ಹೇಳ್ಬಿಡ್ತೀವಿ. ಹಾಗೆ ಅಸ್ತುತ ಇರ್ಲಿ, ಅದು ನಮ್ಮ ಸಿದ್ಧಾಂತನೇ ಅಂತ. ಹೀಗೆ ನಾವ ಮಾತ್ರಮೇವ ಯತಸ್ತತಃ, ಸುಮ್ನೆ ಹೆಸರಿಗೆ ಮಾತ್ರ ಐಕ್ಯ ಅಂತ ಇಟ್ರಿ, ಜೀವ ಪರಮಾತ್ಮ ಒಂದೇ ಅಂತ ಹೆಸರಿಗೆ ಅಷ್ಟೇ ಹೇಳ್ತಾ ಇದ್ರಿ ಹೊರತು ನ ವಾಸ್ತವಂ, ವಾಸ್ತವಿಕ ಅಲ್ಲ ಅದು. ನಿಜವಾಗಿ ನೋಡಿದ್ರೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ನೀವೇ ಹೇಳಿದಿರಿ. ಆದ್ರಿಂದ ತದ್ ಅಭ್ಯುಪಗಮೋ ನ ದೂಷಣಂ. ಅಂತ ನಿಮ್ಮ ಸಿದ್ಧಾಂತ ಒಪ್ಪಿದ್ರೆ ನಾವು, ನಮಗೇನು ಅದು ದೋಷಕ್ಕೆ ಕಾರಣ ಆಗಲ್ಲ, ನಮಗೇನ್ ಪ್ರತಿಜ್ಞಾ ಹಾನಿನೂ ಬರ್ಲಿಲ್ಲ. ಯಾಕೆ ಅಂದ್ರೆ ನೀವೇ ನಮ್ಮ ಮತ ಒಪ್ಪಿರೋದ್ರಿಂದ ನಿಮಗೆ ಪ್ರತಿಜ್ಞಾ ಹಾನಿ ಬರ್ಬೇಕಷ್ಟೇ. ಆದ್ರೆ ಬಾಯ್ಬಿಟ್ ಮಾತ್ರ ನೀವು ಪ್ರತಿಜ್ಞೆ ಮಾಡಿದಂತೆ ನಾ ಐಕ್ಯ ಒಪ್ಪಿಕೊಂಡಿದ್ದೀನಿ, ಎಂಥ ಸಂದರ್ಭದಲ್ಲೂ ಐಕ್ಯವನ್ನ ಮಾತ್ರ ಬಿಡಲ್ಲ, ಆದ್ರೆ ಒಪ್ಪಿರೋದು ಒಳಗಡೆ ಮಾತ್ರ ನಮ್ಮ ಸಿದ್ಧಾಂತ. ಯಾಕೆ? ನೀವು ಅನುಸಂಧಾನ ಒಪ್ಪಲ್ಲ, ನಾವು ಕೂಡ ಅನುಸಂಧಾನ ಒಪ್ಪಲ್ಲ. ಜೀವನಿಗೆ ಏನಾಗತ್ತೋ ಅದು ಪರಮಾತ್ಮನಿಗಾಗಲ್ಲ, ಅವನಿಗೇನತ್ತ ನಮಗಾಗಲ್ಲ. ಪರಸ್ಪರ ಅನುಸಂಧಾನ ಯಾವಾಗ ನಾವು ಇಲ್ಲ ಅಂತ ಒಪ್ಪಿದೀವಿ, ಅದೇ ಸಿದ್ಧಾಂತ ನೀವು ಒಪ್ಕೊಳ್ತೀರಿ, ಆದ್ರಿಂದ ನಮ್ಗೆ ತೊಂದರೆ ಇಲ್ಲ ಅಂತ. ಇಷ್ಟು ಇದರ ವಿವರಣೆ. ಇದಾದ್ಮೇಲೆ ಅಯಂ ಅಭಿಸಂಧಿ ಅಂತ ವಿವರಣೆಯನ್ನು ಮಾಡ್ತಾರೆ. ನಿಜವಾಗಿ ಗೂಢಾಭಿಪ್ರಾಯ ಏನು, ನಮ್ಮ ಮನಸ್ಸಲ್ಲಿ ಇದ್ದದ್ದು ಏನು ಅಂತ ಅದನ್ನ ಜಯತೀರ್ಥರು
ವರ್ಣಿಸ್ತಾ ಇದ್ದಾರೆ. ಅಂದ್ರೆ ದ್ವೈತ ಸಿದ್ಧಾಂತದಲ್ಲಿ ಆಚಾರ್ಯರ ಅಭಿಪ್ರಾಯ ಏನಿದೆ ಇಲ್ಲಿ ಅನುವ್ಯಾಖ್ಯಾನದ ಅಭಿಪ್ರಾಯ ಅಂತ ಬಿಡಿಸ್ತಾರೆ. ಈಗ ತಂತು ಪಟಾದ್ಯಭೇದೋಹಿ, ಈಗ ಗಮನಿಸಿ, ದಾರ ಮತ್ತೆ ಬಟ್ಟೆ ಎರಡು ಒಂದೇ ಅಂತ ಯಾಕೆ ಹೇಳ್ತೀರಿ? ನಿಜವಾಗಿ ಒಂದೇ ಅಂತ ಯಾವಾಗ ಹೇಳ್ಬೋದು ಅಂದ್ರೆ ಪ್ರತ್ಯಕ್ಷಾದಿನ ಕಣ್ಣಾರೆ ನೋಡಿದೀವಿ ಅಂದ್ರೆ ದಾರ ಬೇರೆ ಅಲ್ಲ, ಬಟ್ಟೆ ಬೇರೆ ಅಲ್ಲ. ಇದು ನಮಗ್ ಚೆನ್ನಾಗ್ ಗೊತ್ತಿದೆ. ಅಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಅನುಮಾನ ಬರ್ತಿದ್ದಾರೆ, ಅದನ್ನ ಗಮನಿಸಿ. ಒಂದು ಅನುಮಾನ ಕೊಟ್ಟಿದ್ದಾರೆ, ಜೊತೆಗೆ ಪ್ರತ್ಯಕ್ಷ ಕೊಟ್ಟಿದ್ದಾರೆ ಪ್ರಮಾಣ, ಮತ್ತೆ ವೇದ ಆಗಮ ಪ್ರಮಾಣನು ಕೊಟ್ಟಿದ್ದಾರೆ. ಅಂದ್ರೆ ಈ ಪುರಾಣ ವಾಕ್ಯ ಆಗಮ ಶಬ್ದ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟೋ ನಮಗೆ ಶಬ್ದ ಪ್ರಮಾಣ ಸಿಗುತ್ತೆ, ಎಷ್ಟೋ ಅನುಮಾನಗಳಿದೆ, ಪ್ರತ್ಯಕ್ಷ ಇದೆ. ಏನಂತ? ದಾರ ಬೇರೆ ಅಲ್ಲ, ಬಟ್ಟೆ ಬೇರೆ ಅಲ್ಲ ಅನ್ಲಿಕ್ಕೆ ಪ್ರತ್ಯಕ್ಷ ಇದೆ. ಒಂದು ಏನಂತ ನೋಡಿ, ಯಾರೇ ಜನರನ್ನು ಕೇಳಿದಾಗ ಏನ್ ಹೇಳ್ತಾರೆ ಜನರು? ಅದನ್ನ ರಾಯರು ಬರೀತಾರೆ. ಅಂದ್ರೆ ಬಟ್ಟೆ, ದಾರ ಇವುಗಳ ಬಗ್ಗೆನೂ ಶಾಸ್ತ್ರಗಳಲ್ಲಿ ಬಂದಿದೆ. ಮಡಿಕೆ, ಮಣ್ಣು ಇದೆಲ್ಲ ಬರ್ತಾನೆ ಇದೆ. ಬಟ್ಟೆ ದಾರನೂ ಬಿಡಲ್ಲ. ತಂತು ಪಟ ತಂತವ ಏವ ಪಟಾತ್ಮನ ಜಾತಾಹ ಇತ್ಯೇವಂ ರೂಪ ಪ್ರತ್ಯಕ್ಷೇಣ. ರಾಯರು ಬರೆಯೋದಿಷ್ಟು. ಎರಡನೇ ಲೈನನ್ನು ಗಮನಿಸಿ, ಪ್ರತ್ಯಕ್ಷಾದಿನ ಇತಿ. ಯಾವ ದಾರಗಳಿದ್ವಲ್ಲ, ದಾರಗಳೇ ಪಟಾತ್ಮನ ಜಾತಾಹ, ಬಟ್ಟೆಯಾಗಿ ಅವುಗಳೇ ಪರಿಣಾಮ ಪಡಿತಾ ಇದೆ. ಹಾಗಾದ್ರೆ ದಾರಗಳೇ ಬಟ್ಟೆ, ಬಟ್ಟೆಗಿಂತ ಬೇರೆಯಾಗಿ ದಾರ ಅಂತ ಇಲ್ಲ. ಅಷ್ಟು ಇದು ಪ್ರತ್ಯಕ್ಷ, ನಮಗೆ ಕಣ್ಣಿನಿಂದ ಸಿದ್ಧ ಇದು. ಹಾಗಾದ್ರೆ ಏನಾಯ್ತು? ತಂತು ಬೇರೆ ಅಲ್ಲ, ಪಟ ಬೇರೆ ಅಲ್ಲ, ಎರಡು ಒಂದೇ. ಹಾಗಾದ್ರೆ ತಂತು ಪಟ ಒಂದು ಅಂತ ಯಾಕೆ ಹೇಳ್ತೀರಿ? ಪ್ರಮಾಣ ಇದೆ ನಮ್ಗೆ, ಪ್ರತ್ಯಕ್ಷ ಇದೆ. ಅಯ್ಯೋ ಪ್ರತ್ಯಕ್ಷ ಒಂದ್ ಸಾಲಲ್ಲ, ಅನುಮಾನ ತೋರಿಸಿ. ಅನುಮಾನನೂ ಕೂಡ ಇದೆ. ಗುರುತ್ವ ಭೇದ ಅಭಾವಾದ್ಯನುಮಾನೇನ. ಗುರುತ್ವ ಅಂದ್ರೆ ಭಾರ. ಈಗ ದಾರಗಳು ಎಷ್ಟಿದ್ವೋ ಆಮೇಲೆ ಬಟ್ಟೆಯಾಗಿ ತಯಾರಾದ್ಮೇಲೆ ಅಷ್ಟೇ ಭಾರ, ಅದು ಜಾಸ್ತಿ ಏನ್ ಭಾರ ಆಗ್ಲಿಲ್ಲ. ಈಗ ದಾರಗಳಲ್ಲಿ ಎಷ್ಟು, ಈಗ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ದಾರ ಹಾಕಿದೀವಿ, ಬಟ್ಟೆಯನ್ನ ನಿರ್ಮಾಣ ಮಾಡಿದ್ವಿ. ಭಾರ ಎಷ್ಟಾಗ್ಬೇಕು ಅಷ್ಟೇ ಭಾರನ? ಇಲ್ಲ, ವ್ಯತ್ಯಾಸ ಇದೆಯಾ ಭಾರದಲ್ಲಿ? ಇಲ್ಲ, ಅಷ್ಟೇ. ಗುರುತ್ವ ಭೇದ ಅಭಾವ. ಯಾಕೆ ಎರಡು ಒಂದು ವಸ್ತು ಒಂದೇ ಆದ್ಮೇಲೆ ಭಾರದಲ್ಲಿ ವ್ಯತ್ಯಾಸ ಹೇಗ್ ಬರುತ್ತೆ? ಬರೋದಿಲ್ಲ ಅಂತ ಇದೊಂದು ಅನುಮಾನ ಕೊಟ್ರು. ಇನ್ನು ಮೂರನೇದು, ಅಲ್ಲೇ ರಾಯರು ಮುಂದಾಗಿ ಬರೀತಾರೆ, ತಂತುಭ್ಯೋ ನ್ಯಃ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿಪಥಂ ಗತಃ ತಂತುಭ್ಯ ಅನ್ಯಃ ಪಟಃ. ಈ ದಾರಗಳಿಗಿಂತ ಬೇರೆಯಾಗಿ ಬಟ್ಟೆ ಅಂತ ಕಸ್ಯ ದೃಷ್ಟಿಪಥಂ ಗತಃ, ಯಾರಿಗೆ ಕಣ್ಣಿಗೆ ಗೋಚರ ಆಗಿದೆ, ಯಾರಿಗೂ ಕಣ್ಣಿಗೆ ಕಂಡೇ ಇಲ್ಲ ದಾರಕ್ಕಿಂತ ಬಟ್ಟೆ ಬೇರೆ ಅಂತ ಸಾಕ್ಷಾತ್ತಾಗಿ ಯಾರು ಕೂಡ ನೋಡಿಲ್ಲ. ಸಾಕ್ಷಾತ್ ಯಾವತ್ತೂ ಕೂಡ ತಂತು ಬೇರೆ ಪಟ ಬೇರೆ ಎಂದೆಂದಿಗೂ ಇದ್ದೇ ಇದೆ ಅದು ಆ ವಿಷಯ. ಅಂತಹದ್ದು ಕಸ್ಯ ದೃಷ್ಟಿ ಪತಂಗತಃ, ಸಾಕ್ಷಾತ್ ಯಾರು ನೋಡಿದ್ದಾರೆ ಇದನ್ನ ಕಣ್ಣಾರೆ? ಯಾರು ನೋಡಿಲ್ಲ, ಎಲ್ಲ ಒಂದೇ ಅಂತಾನೆ ತಿಳ್ಕೊಂಡಿದ್ದಾರೆ ಹೊರತು ಬೇರೆ ಬೇರೆ ಅಂತ ಯಾರು ತಿಳ್ಕೊಂಡಿಲ್ಲ, ಒಂದೇ ಅಂತ ತಿಳಿದಿದ್ದಾರೆ. ಹಾಗಾದ್ರೆ ಪ್ರತ್ಯಕ್ಷ ಪ್ರಮಾಣ ಇದೆ, ಅನುಮಾನ ಇದೆ, ಶಬ್ದ ಇದೆ, ಇಷ್ಟೆಲ್ಲ ಪ್ರಮಾಣ ಇದ್ದಾಗ ತಂತು ಪಟ ಒಂದೇ ಅಂತ ಹೇಳಬೇಕು, ಒಪ್ಕೊಳ್ಬೇಕು. ನ ವಿರುದ್ಧ ಧರ್ಮ ಅಧ್ಯಾಸ ಅಭಾವ ಏಕ ಪ್ರಮಾಣಕ. ಹೊರತು ಈಗ ದಾರ ಮತ್ತೆ ಬಟ್ಟೆಯಲ್ಲಿ ಏನೋ ಒಂದು ವಿರುದ್ಧ ಧರ್ಮ ಕಾಣ್ಲಿಲ್ಲ. ಈಗ ಸಾಮಾನ್ಯವಾಗಿ ಒಂದೇ ವಸ್ತು ಅಂತ ಯಾವಾಗ ಹೇಳ್ತೀವಿ? ಎರಡರಲ್ಲೂ ಬೇರೆ ಬೇರೆ ವಿರುದ್ಧ ಧರ್ಮ ಕಾಣ್ಬಾರ್ದು. ಇವನೇ ಒಂಥರ ವಿಚಿತ್ರ, ಅವನೇ ವಿಚಿತ್ರ, ಇಬ್ರು ವಿಚಿತ್ರ ವಿಚಿತ್ರ ಅಂದ್ರೆ ಏನರ್ಥ? ಇಬ್ಬರಲ್ಲೂ ಬಹಳ ವ್ಯತ್ಯಾಸ ಧರ್ಮಗಳಿದೆ. ಆದ್ರಿಂದ ಅಷ್ಟೆಲ್ಲ ಧರ್ಮಗಳಿದ್ದಾಗ ಇಬ್ರನ್ನು ಒಬ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಕಾರಣ ಇದಕ್ಕೆ? ವಿರುದ್ಧ ಧರ್ಮ ಅಧ್ಯಾಸ. ವಿರುದ್ಧವಾದ ಧರ್ಮಗಳು ಕಂಡ್ರೆ, ಈಗ ಒಂದೇ ತರ ಇರೋ ವ್ಯಕ್ತಿಗಳು, ಅವನು ಒಳ್ಳೆ ಗುಣ ಇದೆ ಅವನಲ್ಲೂ, ಇವನಲ್ಲೂ ಒಳ್ಳೆ ಗುಣ ಇದೆ, ಒಂದೇ ತರ ಇದ್ದಾರೆ ಅಂತ ಹೇಳ್ತಾ ಇರ್ತೀವಿ. ಒಬ್ರೆ ಅಂತಂತೂ ಖಂಡಿತ ಹೇಳಲ್ಲ. ಆದ್ರೆ ವಿರುದ್ಧ ಧರ್ಮ ಬಂದ್ರೆ ಮಾತ್ರ ಸ್ಪಷ್ಟವಾಗಿ ನಾವೇನ್ ಹೇಳ್ತೀವಿ? ಓ, ಇವರಿಬ್ರು ಬೇರೆ ಬೇರೆನೆ. ಅದೇ ವಿರುದ್ಧ ಧರ್ಮಗಳು ಬರದೇ ಇದ್ರೆ, ಅಲ್ಲಿ ಹೇಳಲಿಕ್ಕೆ ಆಗಲ್ಲ ಅಂತ ಆದ್ರೆ ಆಗ ಅದು ಒಂದೇ ಅಂತ ಹೇಳ್ತೀವಿ. ಆದ್ರೆ ಇಷ್ಟೇ ಅಲ್ಲ, ತಂತು ಪಟ ಅಭೇದ, ತಂತು ಪಟ ಒಂದೇ ಅಂತ ಹೇಳಲಿಕ್ಕೆ ಬರೀ ಅದರಲ್ಲಿ ವಿರುದ್ಧ ಧರ್ಮ ಕಾಣ್ತಾ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದೀವಿ ಎರಡು ಒಂದೇ. ಅನುಮಾನ ಇದೆ, ಮತ್ತೆ ಶಬ್ದ ಪ್ರಮಾಣ ಇದೆ, ಬೇಕಾದಷ್ಟು ಪ್ರಮಾಣ ಇದೆ. ದಾರ ಮತ್ತೆ ತಂತು ಒಂದೇ, ಇದು ಪಟ ಒಂದು ಅನ್ಲಿಕ್ಕೆ. ಇಷ್ಟೆಲ್ಲ ಇದ್ಮೇಲೆ ನೀವೇನ್ ಮಾಡ್ಬೇಕು? ಭೇದ ಕಾಣ್ತಾ ಇದೆ ನಮಗೆ, ಭೇದ ಅಂತೂ ಕಾಣ್ತಾ ಇದೆ ತಂತು ಪಟಗಳಲ್ಲಿ. ಯಾಕೆಂದ್ರೆ ನೀವು ದಾರವನ್ನ ಹೊದ್ಕೊಳ್ಲಿಕ್ಕಾಗತ್ತ? ಚಳಿ ಹೋಗಬೇಕು ಅಂದ್ರೆ ಬಟ್ಟೆನ ಹೊದ್ಕೊಂಡ್ರೆ ಚಳಿ ಹೋಗುತ್ತೆ. ದಾರವನ್ನ ಹಾಕೊಂಡ್ರೆ ಮೈ ಮೇಲೆ ಏನಾಗುತ್ತೆ? ಏನು ಉಪಯೋಗ ಇಲ್ಲ. ಹಾಗಾದ್ರೆ ಶೈತ್ಯ ಆಚ್ಛಾದಕತ್ವ, ಶೀತತೆಯನ್ನ ಪರಿಹಾರ ಮಾಡ್ಲಿಕ್ಕೆ ಹೊದಿಕೆಯಾಗೇ ಇರ್ಬೇಕು. ಅದ್ ಬಟ್ಟೆಯ ರೂಪಕ್ಕೆ ಬಂದಾಗ ಮಾತ್ರ ಅದರಿಂದ ಸಾರ್ಥಕತೆ, ಅದಕ್ಕೆ ಸಾರ್ಥಕ್ಯ ಸಿಗತ್ತೆ, ನಮಗೂ ಪ್ರಯೋಜನ ಉಂಟಾಗತ್ತೆ. ಅದು ದಾರದ ರೂಪದಲ್ಲೇ ಇದ್ರೆ, ಅಷ್ಟು ದಾರವಾಗಿ ಸುಮ್ನೆ ಆಚೆ ಒಂದ್ ಕಡೆ ಹಾಕಿದೀವಿ,
ಅದನ್ನ ನಾವು ಹೊದ್ಕೊಂಡು ಏನ್ ಮಾಡ್ಬೇಕು? ಅದನ್ನ ಹೊದ್ಕೊಳ್ಲಿಕ್ಕೆ ಸಾಧ್ಯನಾ? ಹಾಕೊಂಡ್ರು ಮೈ ಮೇಲೆ ಏನು ಉಪಯೋಗ ಇಲ್ಲ. ಹಾಗಾದ್ರೆ ದಾರವು ಏನಾಗಬೇಕು? ಬಟ್ಟೆಯ ರೂಪದಲ್ಲಿ ಬದಲಾಗಬೇಕು. ಬದಲಾದಾಗ ಮಾತ್ರ ಅದು ನಮಗೆ ಕಾರ್ಯ, ನಮ್ಗೇನ್ ಪ್ರಯೋಜನ ಆಗಬೇಕು ಆ ಪ್ರಯೋಜನವನ್ನ ತಂದು ಕೊಡುತ್ತೆ. ಇಷ್ಟಿದೆ. ಹಾಗಾದ್ರೆ ಏನಾಯ್ತು? ತಥಾಚ ವಿರುದ್ಧ ಧರ್ಮಾಧ್ಯಾಸ ಕಾಲಾತ್ಯಯಾಪದಿಷ್ಟತ್ವ ಭಯಾತ್ ಅಭೇದ ಬಾಧನಾತ್ ನಿವೃತ್ತ ಭೇದ ಸಾಧನೇನೈವ ಕೃತಿ ಭವತಿ. ಅಲ್ಲ, ಎಷ್ಟೋ ವಿರುದ್ಧ ಧರ್ಮ ಕಾಣ್ತಾ ಇದೀವಲ್ಲ, ಬಟ್ಟೆ ಬೇರೆ ಮತ್ತೆ ದಾರಗಳು ಬೇರೆ ಅನ್ಲಿಕ್ಕೆ ವ್ಯತ್ಯಾಸ ಉಂಟಲ್ವಾ? ಈ ತರ ಎಲ್ಲ ಅನೇಕ ವ್ಯತ್ಯಾಸ ಇರುತ್ತಲ್ವಾ ಅದರಲ್ಲಿ? ಅಂದ್ರೆ ಅದಕ್ಕೆ ಹೇಳೋದಿಷ್ಟು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಅಭೇದವನ್ನ ಒಪ್ಪಿ ಭೇದವನ್ನ ಒಪ್ಪಬೇಡಿ. ಅಲ್ಲ, ಹೀಗೆ ಹೇಳಿದ್ರೆ ಹೇಗೆ ಅಂದ್ರೆ, ನೋಡಿ, ನೀವು ವಿರುದ್ಧ ಧರ್ಮಗಳಿರೋದ್ರಿಂದ ತಂತುಪಟ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಹೋದ್ರೆ ಬೇಕಾದಷ್ಟು ಪ್ರಮಾಣ ವಿರೋಧ ಬರುತ್ತೆ. ಈಗ ಅಗ್ನಿ ಇದೆ, ಅಗ್ನಿಯನ್ನ ಮುಟ್ಟಿದ್ರೆ ಅದು ಸುಟ್ಟೇ ಸುಡುತ್ತೆ, ಅದ್ರಲ್ಲಿ ಉಷ್ಣತೆ ಇದ್ದೇ ಇದೆ ಅಗ್ನಿಯಲ್ಲಿ. ಇಲ್ಲ, ನಾ ಅನುಮಾನ ಹೇಳಿದ್ದೇನೆ, ವನ್ಹಿ ಅನುಷ್ಣಃ, ವನ್ಹಿ ಅನ್ನೋದು ಸುಡಲ್ಲ. ಯಾಕೆ ಅಂದ್ರೆ ಅದೊಂದು ಪದಾರ್ಥ, ಉದಾಹರಣೆಗೆ ಪುಸ್ತಕದಂತೆ, ಪುಸ್ತಕ ಮುಟ್ಟಿದ್ರೆ ಸುಡತ್ತ, ಅದೊಂದು ವಸ್ತು ತಾನೆ. ಆತರ ಬೆಂಕಿಯು ಕೂಡ ಒಂದು ವಸ್ತು. ನಾವು ಅದನ್ನ ಮುಟ್ಟಿದ್ರೆ ಏನಾಗತ್ತೆ? ಸುಟ್ಟೆ ಸುಡತ್ತೆ. ಸುಡಲ್ಲ ಅಂತ ಯಾರು ಹೇಳ್ತಾರ? ಖಂಡಿತ ಸುಡತ್ತೆ. ಹಾಗಾದ್ರೆ ಪ್ರಬಲವಾದ ನಮ್ಮ ಪ್ರತ್ಯಕ್ಷ ವಿರುದ್ಧವಾಗಿ ನೀವು ಮಾತನಾಡ್ತೀರಿ, ಇಂಥ ಮಾತನ್ನ ಒಪ್ಲಿಕ್ ಬರತ್ತ. ಹಾಗಾದ್ರೆ ಏನಾಯ್ತು? ಕಾಲಾತ್ಯಯಾಪದಿಷ್ಟ ಅಂತ ಅಂದ್ರೆ ಬಾಧ ಅಂತ ಅರ್ಥ. ಇದು ಹಿಂದಕ್ಕೂ ವಿವರಣೆ ಮಾಡಿದ್ದೀನಿ. ಬಾಧ ಅಂತ ಅನುಮಾನದಲ್ಲಿ ಒಂದು ದೋಷ. ನಾವು ನಿಜವಾಗಿ ಯಾವ್ದಾರೊಂದು ಪ್ರಮಾಣ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ ನಮ್ಮ ಅನುಮಾನ ಸರಿ ಇರಲ್ಲ. ನಾವೊಂದು ಅನುಮಾನ ಹೇಳ್ತೀವಿ ಅಂದ್ರೆ ಯಾರ ಮುಂದೆ, ನೋಡಿ ಹೀಗೆಲ್ಲ ಇರೋದ್ರಿಂದ ಹೀಗಾಗ್ಲೇಬೇಕು, ಹೀಗಿರ್ಲೇಬೇಕು ಅಂತ ನನಗ್ ಅನ್ನಿಸ್ತಾ ಇದೆ, ನೀವು ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಆ ರೀತಿ ಅನುಮಾನ ಮಾಡ್ಲಿಕ್ಕೆ ಯಾವುದೇ ಬೇರೆ ಪ್ರಮಾಣದ ವಿರೋಧ ಇರಬಾರ್ದು. ಅಷ್ಟಿರದೆ ಹೋದ ನೀವು ಮಾಡಿದ್ ಸರಿ ಅಂತ ಅರ್ಥ. ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಪ್ರಮಾಣ ವಿರೋಧ ಇದ್ದಾಗ ಅಂತ ವಿಷಯವನ್ನ ಅನುಮಾನ ಹೇಳಿದ ಕೂಡಲೇ ನಾವು ಒಪ್ಪಬೇಕು ಅಂತ ಇಲ್ಲ, ಖಂಡಿತ. ಹಾಗಾದ್ರೆ ಏನಾಯ್ತು ಇಲ್ಲಿವರೆಗೂ? ತಂತು ಪಟದ ಬಗ್ಗೆ ಬನ್ನಿ. ದಾರ ಬಟ್ಟೆ ಬೇರೆನಾ ಒಂದೇನಾ? ಅಷ್ಟು ಬೇಕು ನಮ್ಗೀಗ. ನಾವ್ ಹೇಳೋದು ಬೇಕಾದಷ್ಟು ಪ್ರಮಾಣಗಳಿಂದ ತೀರ್ಮಾನ ಆಗಿರೋದು ಒಂದೇ ಅಂತ. ಹಾಗಾದ್ರೆ ವಿರುದ್ಧ ಧರ್ಮಗಳು ಕಾಣ್ತಾ ಇದೆಯಲ್ವಾ ಅಂದ್ರೆ, ನೋಡಿ, ಆ ವಿರುದ್ಧ ಧರ್ಮ ಕಾಣ್ತಾ ಇರೋದನ್ನ ಹೇಗೋ ಒಂದ್ ರೀತಿ ಕೂಡಿಸ್ಕೊಳ್ಳಿ, ಆಯ್ತಾ? ಆದ್ರೆ ಭೇದವನ್ನ ಮಾತ್ರ ಎಂದಿಗೂ ಒಪ್ಪಬೇಡಿ. ತಂತುಪಟ ಯಾವತ್ತೂ ಒಂದೇ ಅಷ್ಟೇ. ಮತ್ ಬೇರೆ ಬೇರೆ ಆಗಿ ಕಾಣ್ತಾ ಇದೆ, ಅದು ವಿಶೇಷ. ವಿಶೇಷ ಅಂತ ಒಂದು ವಸ್ತು ನಾವು ಒಪ್ಕೊಂಡಿದೀವಿ. ಹೇಗೆ ಅಂದ್ರೆ, ಈಗ ಈ ಸೂರ್ಯ ಮತ್ತೆ ಸೂರ್ಯನ ಕಿರಣ ಅಥವಾ ನೀರಿನ ಅಲೆಗಳು. ಈಗ ನೀರಿದೆ, ಸಮುದ್ರದಲ್ಲಿ ಜೋರಾಗಿ ಅಲೆಗಳು ಬರ್ತಾ ಇದೆ. ಅಲೆಗಳು ಅಂದ್ರೆ ಏನು? ನೀರೇ ಅಷ್ಟೇ ತಾನೆ, ನೀರೇ ಅಲೆಗಳಾಗಿ ಬರೋದಷ್ಟೇ. ಹಾಗಂತ ಹೇಳಿ ಸುಮ್ನೆ ಅಲೆಗಳು ಇಲ್ದೇ ಇದ್ದಾಗ ನೀರು ಹಾಗೆ ಪ್ರಶಾಂತವಾಗಿದೆ. ಅಲೆಗಳು ಬಂದಾಗ ಜೋರಾಗಿ ಬಂದು ನಮಗೆ ಬಡಿಯುತ್ತೆ. ಆ ಅಲೆಗಳಿಗೂ ಸಮುದ್ರದ ನೀರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ? ಸಮುದ್ರ ಬೇರೆ ಅಲ್ಲ, ಆ ಅಲೆಗಳು ಬೇರೆ ಅಲ್ಲ. ಅಷ್ಟೊತ್ತಿಗೆ ಸುಳಿ ಏನೋ ಇತ್ತು, ಆ ಸುಳಿ ಬೇರೆ ಅಲ್ಲ, ಆ ಸಮುದ್ರ ಬೇರೆ ಅಲ್ಲ. ಹೀಗೆ ಪ್ರತಿಯೊಂದು ವಸ್ತುಗಳು ಅಲ್ಲಿ, ಸಮುದ್ರ ಬೇರೆ ಅಲ್ಲ, ಅದರ ನೊರೆ ಬೇರೆ ಅಲ್ಲ, ಅದರ ಅಲೆ ಬೇರೆ ಅಲ್ಲ, ಪ್ರತಿಯೊಂದು ಎಲ್ಲ ಒಂದೇ. ಹಾಗೆ ಸೂರ್ಯ ಬೇರೆ ಅಲ್ಲ, ಸೂರ್ಯನ ಕಿರಣಗಳು ಬೇರೆ ಅಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಇದು ಸೂರ್ಯನ ಕಿರಣ, ಇದು ಸಮುದ್ರದ ಅಲೆ, ಹೀಗೆಲ್ಲ ಮಾತನಾಡ್ತಾ ಇರ್ತೀವಿ. ಇದಕ್ಕೇನ್ ಅರ್ಥ? ಒಂದೇ ಆಗಿದ್ದು ಬೇರೆ ಬೇರೆ ಅನ್ನೋ ತರಹ ವ್ಯವಹಾರ ಮಾಡ್ತೀವಿ ಅಷ್ಟೇ ಹೊರತು ಎರಡು ಯಾವತ್ತು ಒಂದೇನೆ. ಅಲ್ಲಿ ಹೇಗೆ ಒಪ್ತೀರೋ ತಂತುಪಟವೂ ಕೂಡ ಈಗ ಒಂದೇ ಅಂತ ಒಪ್ಪಬೇಕು. ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಂದ್ರೆ ನಿಜ, ಬೇರೆ ಬೇರೆ ಅಂತ ನಾವು ಮಾತನಾಡ್ತೀವಿ, ವ್ಯವಹಾರ ಮಾಡ್ತೀವಿ ಅಷ್ಟೇ ಹೊರತು ವಾಸ್ತವಿಕವಾಗಿ ಎರಡು ಒಂದೇ. ಮಣ್ಣೆ ಮಡಿಕೆ ಹೊರತು ಮಣ್ಣಿನಲ್ಲಿ ಮಡಿಕೆ ಇದೆ, ಮಡಿಕೆಯಲ್ಲಿ ಮಣ್ಣಿದೆ, ಹೀಗೆಲ್ಲ ಹೇಳೋಂಗಿಲ್ಲ. ಮಣ್ಣೆ ಮಡಿಕೆ ಅಷ್ಟೇ. ಹಾಗಂತ ಮಡಿಕೆಯಲ್ಲಿ ಮಣ್ಣಿಲ್ವಾ? ಮಣ್ಣಿನ ಅಂಶಗಳೆಲ್ಲ ಮಡಿಕೆಯಲ್ಲಿ ತಾನೇ ಇರೋದು. ಯಾಕೆ ಮಣ್ಣಿನ ಮಡಿಕೆ ತಾನೇ ಅಂದ್ರೆ ವ್ಯವಹಾರ ಮಾಡ್ತೀವಿ, ಮಾತನಾಡ್ತೀವಿ, ಮಾತನಾಡಿದ ಕೂಡಲೇ ಹಾಗೆ ಇರಬೇಕು ಅಂತಿಲ್ಲ. ಈಗ ಕಪ್ಪಾದ ಬಟ್ಟೆ ಅಂತ ಹೇಳ್ತೀವಿ, ಕಪ್ಪು ಬಣ್ಣ ನಿಜವಾಗಿ ಬಟ್ಟೆಯಲ್ಲಿ ಇಲ್ವೇ ಇಲ್ಲ, ಅದು ಬಿಳಿ ಬಟ್ಟೆನೆ ಯಾವತ್ತು. ಆ ಕಪ್ಪು ಎಲ್ಲಿತ್ತು? ಅದು ಕೆಸರಿನಲ್ಲೋ ಮತ್ತೊಂದ್ರಲ್ಲೋ ಕಪ್ಪಾದ ವಸ್ತುವಿನಲ್ಲಿತ್ತು. ಅದು ಬಂದು ಬಟ್ಟೆಗೆ ಮೆತ್ಕೊಂಡಾಗ ಬಟ್ಟೆನನ್ನು ಕಪ್ಪು ಕಪ್ಪು ಅಂತೀವಿ. ನಿಜ ಕಪ್ಪಲ್ಲ, ಅದು ಬಿಳಿ ಬಣ್ಣದ್ದೆ. ಯಾಕೆ? ಸ್ವಚ್ಛ ಮಾಡಿದ್ಮೇಲೆ ಆ ಕಪ್ಪು ಉಳಿಯಲ್ಲ ಆ ಬಟ್ಟೆಯಲ್ಲಿ. ಹಾಗಾದ್ರೆ ಏನಾಯ್ತು? ನಿಜವಾದ ಗುಣ ಏನಿರುತ್ತೆ ಕೆಲವು ಸಲಿ ಬೇರೆದರ ಸಂಪರ್ಕಕ್ಕೆ ಬಂದಾಗ ಅದರ ತರ ಅದು ತೋರ್ತಾ ಇದೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಆಗಿರಲ್ಲ. ಹಾಗಂದ್ಕೊಳ್ಳಿ ಯಾರು ಕೃಷ್ಣಂ ವಸ್ತ್ರಂ ಅಂತ ಹೇಳಿದ ಕೂಡಲೇ ಇಲ್ಲ ಇಲ್ಲ, ಕೃಷ್ಣಂ ವಸ್ತ್ರಂ ಅನ್ನೋದು ಸರಿಯಾಗಿದೆ, ಯಾಕೆ ಅವ್ನು ಬಾಯ್ ಬಿಟ್ಟು ಹೇಳ್ತಾ ಇದ್ದಾನಲ್ವಾ ಕಪ್ಪಾದ ಬಟ್ಟೆ ಅಂತ, ಆ ಕಪ್ಪು ವಸ್ತ್ರದಲ್ಲೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಿ? ವಸ್ತ್ರದಲ್ಲಿ ಪರಂಪರಾ ಸಂಬಂಧಿನ, ಅದ್ ಯಾವ್ದೋ ಕೊಳಕಾದ ವಸ್ತುವಿನ ಸಂಪರ್ಕ ಆ ವಸ್ತ್ರಕ್ಕಾಗಿದೆ, ಅಲ್ಲಿರುವಂತಹ ಕಪ್ಪು ಬಣ್ಣ ಇಲ್ಲಿ ತೋರ್ತಾ ಇದೆ ಅಷ್ಟೇ. ವಾಸ್ತವಿಕವಾಗಿ ಇದರ ನಿಜವಾದ ಗುಣ ಅದಲ್ಲ ಅಂತ ಹೇಳ್ತಾ ಇರ್ತೀವಿ. ಅದೇ ತರ ತಂತು ಮತ್ತೆ ಪಟ
ಈ ಎರಡು ಕೂಡ ಒಂದೇ ಅಂತ ಒಪ್ಪಬೇಕು ಹೊರತು ಬೇರೆ ಬೇರೆ ಅಂತ ಏನಾದ್ರು ವ್ಯವಹಾರ ಮಾಡೋದು ಕಂಡ್ರೆ ಅಂತ ವ್ಯವಹಾರ ಹೇಗೆ ಈ ಸಮುದ್ರದ ನೀರು ಇತ್ಯಾದಿಗಳಲ್ಲಿ ಏನ್ ಕಾಣ್ತೀವಿ ಆ ತರ ಅಂತ ಭಾವಿಸ್ಬೇಕು. ಸರಿ, ಇಷ್ಟೆಲ್ಲ ಆಯ್ತು. ಈಗ ಪ್ರಕೃತಕ್ ಬೇಕು ನಮ್ಗೆ. ಈಗ ಜೀವ ಮತ್ತೆ ಪರಮಾತ್ಮನಿಗೆ ಏನಾಯ್ತು ಈಗ? ಭೇದನ ಅಭೇದನ ಅಷ್ಟ್ ಹೇಳಿ. ಐಕ್ಯವನ್ನ ಒಪ್ಕೊಂಡ್ರಲ್ಲ ಅಂದ್ರೆ ನೋಡಿ, ನಿರವಕಾಶ ಪ್ರಮಾಣ ಇದೆಯಾ? ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀವಿ. ನಾವೆಲ್ಲ ಇದು ಸಾಮಾನ್ಯವಾಗಿ ಚರ್ಚೆಯಲ್ಲೇ ಹೇಳ್ಬೇಕಾದ್ರೆ ಇಂಥ ಶಬ್ದಗಳು ಬರ್ತಾ ಇರತ್ತೆ. ಯಾವುದೇ ಒಬ್ಬ ತನ್ನ ವಿಷಯ ಸಮರ್ಥನೆ ಮಾಡ್ಬೇಕು ಅಂದ್ರೆ, ಈಗ ನಾನೇನೋ ಅಂದ್ಕೊಂಡಿದ್ದೀನಿ ಅಂತ, ಜೀವ ಬ್ರಹ್ಮ ಇಬ್ರು ಕೂಡ ಬೇರೆ ಬೇರೆನೆ, ನಮ್ಮ ಮತ ದ್ವೈತ ಸಿದ್ಧಾಂತ. ಅವ್ರೇನ್ ಕೇಳ್ತಾರೆ ಮುಂದಿರೋರು ಪೂರ್ವ ಪಕ್ಷಿಗಳು? ಒಂದ್ ಪ್ರಮಾಣ ಕೊಡಿ ಅಂತ ಕೇಳ್ತಾರೆ. ನಾವೇನೋ ಒಂದ್ ಪ್ರಮಾಣ ಹೇಳ್ತೀವಿ, ಯಾವ್ದೋ ಒಂದ್ ವೇದ ವಾಕ್ಯನೋ ಯಾವ್ದೋ ಪುರಾಣದ ವಾಕ್ಯನೋ ಏನೋ ಒಂದು ಹೇಳ್ತೀವಿ. ಹೇಳಿದ ಕೂಡ್ಲೆ ಅವ್ರ ಏನ್ ಮಾಡ್ತಾರೆ? ನೋಡಿ, ನೀವ್ ಹೇಳಿದ್ದಕ್ ಬೇರೆನೆ ಅರ್ಥ, ನೀವ್ ಅನ್ಕೊಂಡಿರೋ ಅರ್ಥ ಈ ವಾಕ್ಯಕ್ಕೆ ಇಲ್ವೇ ಇಲ್ಲ. ಅಯ್ಯೋ, ನಾವ್ ಹೇಳಿದ್ ಇದೇ ಅರ್ಥ, ಇಲ್ಲ ಆ ವಾಕ್ಯಕ್ಕೆ ಇದೇ ಅರ್ಥ. ನಾವ್ 1000 ಸಲ ಹೇಳಿದ್ರು ಅವ್ರು ಕೇಳಲ್ಲ, ಬೇರೆ ಬೇರೆ ಅರ್ಥ ಮಾಡ್ತಾನೆ ಹೋಗ್ತಾರೆ. ಅಂದ್ರೆ ಏನರ್ಥ? ನೀವು ಯಾವ ವೇದ ವಾಕ್ಯ ಕೊಡ್ತೀರಲ್ಲ, ಅಥವಾ ಯಾವ ಪುರಾಣ ವಾಕ್ಯ ಕೊಡ್ತೀರಿ ಪ್ರಮಾಣ, ಈ ವಾಕ್ಯಗಳು, ಈ ಪುರಾಣದ ವಾಕ್ಯಗಳು ನಮ್ಮ ಸಿದ್ಧಾಂತವನ್ನ ಹೇಳ್ತಾ ಇದೆ ಅಂತ ನಾವ್ ಯಾವಾಗ ಕೊಡ್ತೀವಿ, ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ ಬರಬಾರ್ದು. ಅವ್ರನ್ನ ಸಿಗಾಕಿಸ್ಬೇಕು. ಇದ್ ನೋಡಿ, ಬೇರೆ ಅರ್ಥ ಮಾಡಿದ್ರೆ ನಿಮ್ಮ ಸಿದ್ಧಾಂತಕ್ಕೆ ತೊಂದ್ರೆ, ಅಥವಾ ಆ ವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ಲಿಕ್ ಬರಲ್ಲ ಅಂತ ನಾವು ಅವರನ್ನ ಕುರಿತು ಸಮರ್ಥನೆ ಮಾಡ್ಬೇಕು. ಹಾಗಾದ್ರೆ ಏನಾಯ್ತು? ನಿರವಕಾಶ ಪ್ರಮಾಣ, ಸಾವಕಾಶ ಪ್ರಮಾಣ ಅಂತ ಪ್ರಮಾಣಗಳಲ್ಲಿ 2 ತರ ಇದೆ. ನಾವ್ ಯಾವುದೇ ಪ್ರಮಾಣ ಕೊಟ್ರು ಅದು ಸಾವಕಾಶ ಪ್ರಮಾಣ ಆದ್ರೆ ಅದು ಉಪಯೋಗ ಇಲ್ಲ, ಅದರ ಉಪಯೋಗ ಬರಲ್ಲ ನಮ್ಗೆ. ನಿರವಕಾಶ ಪ್ರಮಾಣ ಆದ್ರೆ ಉಪಯೋಗ ಇದೆ. ಸಾವಕಾಶ ಅಂದ್ರೆ ಅದಕ್ಕೆ ಏನೋ ಒಂದ್ ಬೇರೆ ಅರ್ಥ ಮಾಡ್ಲಿಕ್ ಬರುತ್ತೆ. ಸಾವಕಾಶ ಪ್ರಮಾಣ ಅದೇನ್ ಸಾವಕಾಶ ಅನ್ಬಿಡ್ತಾರೆ. ಅದ್ ಸಾವಕಾಶ ನೀವ್ ಹೇಳಿದ ಪ್ರಮಾಣ, ನಿಜವಾಗಿ ಹೇಳಿ. ನಾವೆಲ್ಲ ಕೇಳ್ತಾ ಇರ್ತೀವಲ್ಲ ಒಂದೊಂದಕ್ಕೆ ಪ್ರಮಾಣ ಆಚರಣೆಗಳಿಗೆ. ಆ ಪ್ರಮಾಣ ಕೊಟ್ಟಾಗ ಇದಂಥ ಪ್ರಮಾಣ ಏನಲ್ಲ, ಸಾವಕಾಶ, ಇದಕ್ ಬೇರೆನೋ ಅರ್ಥ ಮಾಡ್ಬೋದು ಅಂತ. ಅದ್ರ ನಿರವಕಾಶ ಪ್ರಮಾಣ ಇದು ಅಂತ ನಾವೇನಾದ್ರು ಜೋರಾಗಿ ಹೇಳ್ತೀವಿ ಅಂದ್ರೆ ಹೌದಾ ಅಂತ ಕೇಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಿರವಕಾಶ ಪ್ರಮಾಣದ ಕೂಡ ನಿರವಕಾಶ ಹೇಗೆ, ಇದು ಸಾವಕಾಶ ಅಲ್ವಾ, ಇದಕ್ಕೂ ಬೇರೆ ಅರ್ಥ ಮಾಡ್ಬೋದಲ್ವಾ ಅಂತ ಕೇಳ್ಬೋದು. ಆದ್ರೆ ನಾವು ಅದನ್ನ ನಿರವಕಾಶ, ಇಲ್ಲ ಇಲ್ಲ ಅದಕ್ಕೆ ಬೇರೆ ಎಂದಿಗೂ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅಂತ ತೋರಿಸ್ಬೇಕು. ಈಗ ಉದಾಹರಣೆಗೆ ದ್ವಾಸುಪರ್ಣ ಸಯುಜ ಸಖಾಯ, ಅದೇ ಒಂದೇ ಮರದಲ್ಲಿ 2 ಪಕ್ಷಿಗಳು ಕೂತಿದೆ, ಅದ್ರಲ್ಲಿ ಒಂದು ದಪ್ಪಗಿದೆ ದಷ್ಟಪುಷ್ಟ, ಇನ್ನೊಂದು ಸಣ್ಣದಾಗಿದೆ ಅಂತ ಈ ರೀತಿ ಎಲ್ಲ ಹೇಳುವಂತ ವೇದವಾಕ್ಯ ಕೊಡ್ತೀವಿ. ಆ ದ್ವಾಸುಪರ್ಣ ಸಯುಜ ಅನ್ನೋ ವೇದವಾಕ್ಯ ಏನಿದೆ ಅದು ನಿರವಕಾಶ ವೇದವಾಕ್ಯ. ಅದು ಭೇದವನ್ನೇನು ಹೇಳ್ತಾ ಇದೆ, ಭೇದವನ್ನೇ ಹೇಳ್ತಾ ಇರೋದು, ಅದು ಅಭೇದ ಹೇಳ್ತಾ ಇಲ್ಲ. ಆ ವಾಕ್ಯ ಜೀವ ಮತ್ತೆ ಪರಮ ಒಂದೇ ಅಂತ ಅರ್ಥ ಹೇಳ್ತಾ ಇಲ್ಲ ಆ ವೇದವಾಕ್ಯ. ಅದು ನಿರವಕಾಶ ಪ್ರಮಾಣ ಅಂತ ಅದನ್ನ ಕರೀತಾರೆ. ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ ಅದಕ್ಕೆ. ಒಪ್ಪಿದ್ರೆ ಭೇದನೇ ಒಪ್ಪಬೇಕು ನೀವು, ಅಷ್ಟು ಒಪ್ಪಿ ಅಂತ. ಅವ್ರು ಬುದ್ಧಿವಂತರು, ಅದಕ್ಕೆ ಅನುವಾದ ಮಾಡ್ಬೋದು ಅವ್ರು. ಇಲ್ಲ, ಇದು ಸಾವಕಾಶ. ಯಾಕೆ ಅಂದ್ರೆ ಅದು ವ್ಯಾವಹಾರಿಕ ಭೇದ ಹೇಳ್ತಾ ಇದೆ ಅಷ್ಟೇ. ಜೀವ ಪರಮಾತ್ಮ ಇಲ್ಲಿ ಸಂಸಾರ ಕಾಲದಲ್ಲಿದ್ದಾಗ ಭೇದ ಹೇಳ್ತಾರೋ ವೇದವಾಕ್ಯ ಅದು ಅಂತ ವಾದ ಮಾಡಿದ್ರೆ ನಾವು ಅದನ್ನ ಸಮರ್ಥನೆ ಮಾಡೋ ಅಗತ್ಯ ಇದೆಯಲ್ಲ. ನೋಡಿ ನೋಡಿ, ಹಾಗೆಲ್ಲ ಹೇಳ್ಬೇಡಿ. ಅಲ್ಲಿ ಹೇಳ್ತಾ ಇರೋದು ನಿಜವಾಗಿ ಎಲ್ಲಾ ಕಾಲದಲ್ಲೂ ಕೂಡ ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತಾನೆ ಹೇಳ್ತಾ ಇದೆ ಅಂತ ನಾವು ಅವ್ರಿಗೆ ಸಮರ್ಥನೆ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಕೊಡೋ ಪ್ರಮಾಣ ಎಲ್ಲ ಸಾವಕಾಶ ಪ್ರಮಾಣ ಅಂತ ಬೇರೆಯವರು ತೋರಿಸಿ ನಮ್ಮ ನಿರವಕಾಶ ಪ್ರಮಾಣ ಕೊಡೋದನ್ನೆಲ್ಲ ಖಂಡನೆ ಮಾಡ್ತಾ ಹೋಗ್ಬಿಡ್ತಾರೆ. ಆದ್ರಿಂದ ನಮ್ಗಿಲ್ಲಿ ಏನ್ ಬೇಕು ಅಂದ್ರೆ ಜೀವ ಪರಮಾತ್ಮ ಒಬ್ರೇ ಅಂತ ಹೇಳಿ ಒಂದ್ ನಿರವಕಾಶ ಪ್ರಮಾಣ ಕೊಡಿ ಸಾಕು. ಅಂದ್ರೆ ಅರ್ಥ ಬೇರೆ ಮಾಡ್ಲಿಕ್ಕೆ ಆಗದೆ ಇರೋಂಥ ಒಂದು ಪ್ರಮಾಣ ಸರಿಯಾಗಿ ಒಂದು ಕೊಟ್ರೆ ನಾವು ಒಪ್ಕೊಳ್ತೀವಿ. ಓಹೋ, ಜೀವ ಪರಮಾತ್ಮನಿಗೆ ಐಕ್ಯ ಇದ್ದೇ ಇದೆ, ಅದು ನಾವು ಒಪ್ಲೇಬೇಕು ಅಂತ. ಅಯ್ಯೋ ಅಷ್ಟೇ ತಾನೆ, ತತ್ವಮಸಿ ಅಂತ ಕೊಟ್ಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಮ್ಗೆಲ್ರಿಗೂ ಗೊತ್ತು, ಅಯ್ಯೋ ತತ್ವಮಸಿ ಅನ್ನೋದಕ್ಕೆ ಬೇರೆ ಅರ್ಥ ಮಾಡ್ಬಿಡ್ತೀವಿ ನಾವು. ತತ್ವಮಸಿ ಅಂದ್ರೆ ಭಗವಂತನಿಗೆ ಜೀವನಿಗೆ ಹೋಲಿಕೆ ಇದೆ ಅಂತ ಅರ್ಥ. ಅಥವಾ ಅತತ್ವಮಸಿ, ಅದು ತತ್ವಮಸಿ ಅಲ್ವೇ ಅಲ್ಲ, ಅದಕ್ಕೆ ಬೇರೆ ತರನೇ ಕೂಡಿಸ್ಬಿಡ್ತೀವಿ ಅಂತ ಸಾವಕಾಶತ್ವವನ್ನ ತೋರಿಸ್ತೀವಿ ಅವ್ರಿಗೆ, ಅದ್ವೈತಿಗಳಿಗೆ. ಹಾಗಾದ್ರೆ ತತ್ವಮಸಿ ಅಂತ ಕೊಟ್ರೆ ಒಂದು ಪ್ರಮಾಣ, ಜೀವ ಪರಮಾತ್ಮ ಒಂದೇ ಅನ್ಲಿಕ್ಕೆ, ನಾವು ನಿರವಕಾಶತ್ವ ಅದಕ್ಕಿಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡ್ಬೋದು, ನೀವ್ ಹೇಳಿದ್ ಸರಿ ಇಲ್ಲ ಅಂತ ಬೇರೆ ಬೇರೆ ಪುರಾಣಗಳ ಮಾತನ್ನ ಇಟ್ಕೊಂಡು ನಾವು ಅವರ ಮಾತಿಗೆ ಬೇರೆ ಅರ್ಥ ಮಾಡ್ತೀವಿ. ಅದೇ ನಾವು ದ್ವಾಸುಪರ್ಣ ಅಂತ ಹೇಳಿದ್ರೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನ ನಾವು ಖಂಡನೆ ಮಾಡ್ತೀವಿ, ಹಾಗಲ್ಲ ಅಂತ. ಹಾಗಾದ್ರೆ ನಿರವಕಾಶ ಸಾವಕಾಶ ಪ್ರಮಾಣಗಳಲ್ಲಿ ನಿಜವಾಗಿ ನಿರವಕಾಶ ಪ್ರಮಾಣ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಒಂದು ವೇಳೆ ನಿಮ್ಗೆ ನಿರವಕಾಶ ಪ್ರಮಾಣ ಅಂತಾನೆ ಇದ್ದಿದ್ರೆ ಯಾವ ವಿಷಯದಲ್ಲಿ, ಜೀವ ಪರಮಾತ್ಮ ಒಬ್ರೇ ಅನ್ನೋ ವಿಷಯದಲ್ಲಿ ಅಂಥ ನಿರವಕಾಶ ಪ್ರಮಾಣ ಇದ್ರೆ ದಯವಿಟ್ಟು ಅದನ್ನ ಹೇಳಿ. ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ನಮ್ಗೆ ಇಷ್ಟನೇ ಅದು, ಅದಿದ್ರೆ ತೋರಿಸಿ ಅಂತ ಒಂದು ಆಕ್ಷೇಪವನ್ನ ಮುಂದಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಅವ್ರೇನ್ ಉತ್ತರ ಕೊಡ್ತಾರೆ ನೋಡೋಣ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ನಮಸ್ಕಾರ ಗುರುಗಳೇ, ಧನ್ಯವಾದ. ಅವ್ರು ಕೂಡ ಅಲ್ಲದೆ ನಮಸ್ಕಾರ ಗುರುಗಳೇ. ಪ್ರಣಾಮಗಳು ಗುರುಗಳು. ಆಚಾರ್ಯ ನಮಸ್ಕಾರ ಆಚಾರ್ಯ ನಮಸ್ಕಾರ ಆಚಾರ್ಯ. ಹೇಳಿ. ಅದೇ ಕಿಂಚಿತ್ ಅಂದ್ರೆ ನಿನ್ನೇನ್ ಶಬ್ದ ಹೇಳಿದ್ರಿ ಮಣ್ಣಿನ ಶ್ಲೋಕದ ಕಿಂಚಿತ್ ಅಂದಲ್ಲ ಅದ ಕಿಂಚಿತ್ ವಿತ್ತಯೇ ಅಂತದಲ್ಲ. ಅಕಿಂಚನ ವಿತ್ತಾಯ. ಹಾ 1 ಮಿನಿಟ್ ನಾ ಬರ್ಕೊಂಡಿನಿ. ಅಂದ್ರೆ ನಿಮ್ ಈಗ ಇಲ್ಲೇ ಅವ್ರ ವಿಗ್ರಹ ಹಿಂಗ್ ಮಾಡ್ಯಾರ ನೋಡ್ರಿ. ಶ್ರೀಕೃಷ್ಣಾತ್ ಅನ್ಯತ್ ಕಿಂಚನೋಪಾದೇಯಂ ನ ವಿದ್ಯತೆ ಯಶಾಂತೆ ಅಕಿಂಚಿತಾ. ಅಂದ್ರೆ ಕೃಷ್ಣಕ್ಕಿಂತ ಬ್ಯಾರೆ ಅನ್ಯ ಕಿಂಚನ್ ಉಪಾತ್ ಇಯಂ ಆಗ್ತದಲ್ಲ. ಇದು ಪದಚ್ಛೇದ ಕಿಂಚತ್ ಉಪಾಯ ಇಯಂ ಆಗ್ತದಲ್ಲ. ಅಲ್ಲ, ಕಿಂಚನ ಅಂತ ಒಂದು ಶಬ್ದ, ಆಮೇಲೆ ಉಪಾದೇಯಂ ಅಂತ ಇದೊಂದು ಶಬ್ದ. ಇದು ಕಿಂಚನಾಗಿ ಅರ್ಥ ಏನಾಗ್ತದೆ? ಕಿಂಚನದ ಅರ್ಥ ಕಿಂಚನ ಅಂದ್ರೆ ಒಂದ್ ಸ್ವಲ್ಪನು, ಒಂದ್ ಕಿಂಚಿತ್ತೂ ವಸ್ತು ಇಲ್ಲ ಅಂತ ಹೇಳ್ತಾ ಇರ್ತೀವಲ್ಲ. ಮತ್ ಉಪಾದೇಯಂ ಅಂದ್ರೆ ಏನಿದು? ಉಪಾದೇಯ ಸ್ವೀಕಾರ ಯೋಗ್ಯ, ಉಪಾದಾತುಂ ಯೋಗ್ಯಂ ಅಂದ್ರೆ ಪಡಲ್ಪಟ್ಟೋದೇನು? ಪಡಲ್ಪಟ್ಟ ಸ್ವೀಕರಿಸಲು ಯೋಗ್ಯವಾದದ್ದು ಉಪಾದೇಯಂ. ಅಂದ್ರೆ ಇದು ಮೂಲ ಶಬ್ದ ಉಪಾದೇಯ ಯಾವ್ದಾಗ್ತದೆ? ಉಪಾಯ ಆಗ್ತದೆ. ಉಪಾದಾತುಂ ಯೋಗ್ಯಂ ಉಪಾದೇಯ. ಉಪಾದೇಯ ಅಂದ್ರೆ ಶಬ್ದ, ಉಪಾದೇಯ ಶಬ್ದ. ಉಪಾದಾತುಂ ಯೋಗ್ಯ ಉಪಸರ್ಗ, ಆಂಗ್ ಉಪಸರ್ಗ, ಧಾತು ಆತರ. ಓಕೆ, ಉಪಾದೇಯ ಅಂದ್ರೆ ಪಡಲ್ಪಟ್ಟ ಅಂದ್ರೆ ಉಪಾದಾತುಂ ಯೋಗ್ಯಂ, ಸ್ವೀಕರ್ತುಂ ಯೋಗ್ಯಂ ಅಂತ. ಓಕೆ ಓಕೆ. ಅದೇ ಕೃಷ್ಣ ಬಿಟ್ಟು ಬ್ಯಾರೇದು ಏನು ಸ್ವೀಕರಿಸ ಯೋಗ್ಯ ಇಲ್ಲ. ಅಂದ್ರೆ ಕೃಷ್ಣನೊಬ್ಬನೇ ನಮಗ್ ಬೇಕಿದೇನು ಬೇಡ ಅಂತ ಇರೋರು ಅವ್ರು ಅಕಿಂಚನರು. ಅಂದ್ರೆ ಈ ಅಕಿಂಚನ ಯಾರಿಗೆ ವಿಶೇಷಣ ಆಯ್ತು? ಆ ಭಕ್ತರಿಗೆ. ಭಕ್ತರಿಗೆ ಹೌದು. ಓಕೆ. ಆಮೇಲೆ ನೀವು ಇಲ್ಲಿ ಅಂದ್ರೆ ಕನ್ನಡ ನಮ್ಗೊಂದು ಗೊತ್ತಿಲ್ಲ, ಇಲ್ಲಿ ಎಲ್ಲಾ ತಸ್ಮೈ ಅಂತ ಚತುರ್ಥಿ ವಿಭಕ್ತಿಗೆ ಹಾಕ್ತದಲ್ಲ, ಕೃಷ್ಣನ್ ಸಲುವಾಗಿ ನಮಸ್ಕಾರ. ಯಾಕಂದ್ರೆ ಹೌದು ಹೌದು. ಆಮೇಲೆ ಖರೆ ಅಲ್ಲಿ ಕನ್ನಡ ಒಳಗೆ ಏನದ, ಕೃಷ್ಣನಿಗೆ ನಮಸ್ಕಾರ ಅದ, ಅದು ಒಂದ್ ಥೋಡೆ ಕೃಷ್ಣನ ಸಲುವಾಗಿ ನಮಸ್ಕಾರ ಹಂಗ್ ಬರ್ಬೇಕಲ್ಲ ಒಂದ್ ಥೋಡೆ. ಕೃಷ್ಣನಿಗೋಸ್ಕರ ಕೃಷ್ಣನೇ ನಿನಗೆ ನಮಸ್ಕಾರ. ನಿನಗೆ ಅಂದ್ರೆ ಮತ್ತೆ ಷಷ್ಠಿ ಆಗ್ತದಲ್ಲ ಅದು. ಕನ್ನಡದಲ್ಲಿ ತವ ಅಂತಂದ್ರೆ ನಿನಗೆ ಅಂತ ಹೇಳ್ತೀವಿ. ಅದೇ ಗೆ ನ ಅದೆಲ್ಲ ಅರ್ಥ ಹೇಳ್ತೀವಿ. ಹೌದು ಖರೆ ಅದು ಹಂಗ ನಿನ್ನ ಸಲುವಾಗಿ ಅಲ್ಲ, ಅವನ ಸಲುವಾಗಿ ನಮಸ್ಕಾರ ಅಲ್ಲ ಚತುರ್ಥಿ ವಿಭಕ್ತಿ ಅಂದ್ರೆ. ಹೌದು, ಅಂದ್ರೆ ನಮಸ್ಕಾರ ನಿನಗೋಸ್ಕರವಾದ ನಮಸ್ಕಾರ. ಅದ ಹಂಗೆ ನಾವು ಟ್ರಾನ್ಸ್ಲೇಟ್ ಮಾಡಲ್ಲ ಅಷ್ಟೇ. ಹೌದು. ಓಕೆ ಓಕೆ. ಇಲ್ಲ ನಮ್ಗೆ ಎಕ್ದಮ್ ಅದು ನಿನಗೆ ಅಂತ ಬಂತಲ್ಲ, ಅದು ಎಕ್ದಮ್ ಷಷ್ಠಿ ಅನಿಸ್ತು, ಅದಕ್ಕಂದೆ. ಯಾಕಂದ್ರೆ ಮ್ಯಾಲ್ ಸಂಸ್ಕೃತ ತಸ್ಮೈ ಕೊಟ್ಟಿರ ನೀವು. ಹೌದು. ಆಮೇಲೆ ಇದು ನೀವು ಬಟ್ಟೆ ವಿಷಯ ಇದ್ರ ಕರೆ ಬಟ್ಟೆ ಏನಾರೇ ಅದ ಕಲುಷ ಆಗಿರ್ತದ ಅದಕ್ಕೆ ಬಟ್ಟೆ ಕರೆ ಮೂಲ ಬಟ್ಟೆನೆ ಕರೆನೂ ಇರ್ತಾವಲ್ಲ, ಅದ್ರ ಡಾಯ್ ಮಾಡ್ದಾಗ ಟೆಕ್ಸ್ಟೈಲ್ ಅವು ಹಂಗ ಅದರದ್ದು ಹೆಂಗ ಅದು ಯಾವ್ದ್ರ ಬಣ್ಣ ಅದು? ಹೌದು, ಅದರ ಬಣ್ಣ ಮೂಲ ದ್ರವ್ಯದ ಬಣ್ಣ. ಅದು ಯಾವ್ದ್ರಿಂದ ಮಾಡಿರ್ತಾರೋ ಆ ಬಣ್ಣ ಲೇಪ ಮಾಡಿದೆ. ಅಂದ್ರೆ ನಾವು ಬಟ್ಟಿ ಬಣ್ಣ ಮೂಲ ನಾವು ವೈಟೇ ತಿಳ್ಕೊಬೇಕೇನ್? ಹೌದಲ್ವಾ? ಓಕೆ ಸರಿ ಹತ್ತಿಗತೆ ಓಕೆ ಸರಿ. ಆಚಾರ್ಯ, ಇದು ನಿರವಕಾಶ ಪ್ರಮಾಣ ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋದಿಕ್ಕೆ ನಿರವಕಾಶ ಪ್ರಮಾಣ ಕೇಳ್ತಾ ಇರೋದ, ಇಲ್ಲ ಜೀವ ಒಂದೇ ಅಂತ ಒಂದೇ ಅನ್ಲಿಕ್ಕೆ ಕೇಳ್ತಾ ಇದೀವಿ ನಾವು. ಕೇಳ್ತಾ ಅಲ್ಲಿಗೆ ನಿರವಕಾಶ ಪ್ರಮಾಣ ಒಂದೇ ಅಂತ ಕೇಳೋದಿಕ್ಕೆ ನಾವು ಅವ್ರನ್ನ ಕೇಳ್ತಿದೀವಲ್ಲ, ನಾವು ಕೇಳ್ತಾ ಇದೀವಿ ಅವ್ರನ್ನ ಆಚಾರ್ಯ? ಇಲ್ಲ ಅವ್ರು ನಮಗೆ ಇಲ್ಲ, ನಾವು ಕೇಳ್ತಾ ಇದೀವಿ. ನಾವು ಬಿಡಿಸಿದ್ದು ನಾವು ಕೇಳ್ತಾ ಇದೀವಿ ಪ್ರಶ್ನೆ. ಒಂದ್ ವೇಳೆ ನಿಮ್ಮ ಹತ್ರ ಏನಾರು ಇದ್ರೆ ಹೇಳಿ ಅಂತ ಅವ್ರನ್ನ ಕೇಳ್ತಾ ಇದೀವಿ. ಅದು 32ನೇ ಶ್ಲೋಕ ಭಾಗವತವಿಲ್ಲ. ನಾನು ಅದನ್ನ ಅವಾಗ ಅದೊಂದು ಪ್ರಶ್ನೆ, ಅದು ಓಂ ವೈಷಮ್ಯ ನೈರ್ಗಣ್ಯನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಓಂ. ಅಂದ್ರೆ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಅವರ ಕರ್ಮಗಳನ್ನ ಮಾಡಿಸಿ ಅವರಿಗೆ ಫಲ ಕೊಡ್ತಾನಲ್ಲ, ಆ ಸೂತ್ರ ನಮಗೆ ಅನ್ವಯ ಮಾಡ್ಬೋದು ಆಚಾರ್ಯ ಅದಕ್ಕೆ? ಮಾಡಿ ಖಂಡಿತ. ಹೇಳಿದ್ನಲ್ಲ ಆಗ್ಲೇ. ಅದು ನಿಮ್ ಉತ್ತರ ನನಗೆ ಕೇಳಿಸ್ಲಿಲ್ಲ ಆಚಾರ ಅದು. ಹೌದಾ? ಸರಿ ಇಲ್ಲ, ಮಾಡ್ಬೋದೇ ಅಂತ. ಸಾಕ್ಷಾತ್ ನಮಸ್ಕಾರ.